ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಇದು ಕೆರೆಗೆ ಹಾರ ಸರಣಿಯ 3ನೇ ಕಂತು. ಇಲ್ಲಿ ಜನ ಕಲ್ಯಾಣ ಮತ್ತು ತಾ ನೆಲೆಸಿದ ನೆಲದ ಉದ್ಧಾರಕ್ಕಾಗಿ ಯಾವುದೇ ಅಂಜು ಅಳುಕುಗಳಿಲ್ಲದೆ ಸಮರ್ಪಣಾ ಭಾವದಿಂದ ಕೆರೆಯ ಪೂಜೆಗೆ ಇಳಿದ ಭಾಗೀರಥಿಯನ್ನು ಗಂಗೆ ಹೇಗೆ ತನ್ನ ಒಡಲೊಳಗೆ ಸೆಳೆದುಕೊಂಡು ನಂತರ ನಿಧಾನಕ್ಕೆ ಭೋರ್ಗರೆತ ಪಡೆದು ಹರಿದಳು ಎನ್ನುವ ಸನ್ನಿವೇಶ ಮತ್ತು ದೃಶ್ಯವನ್ನು ಸಾಹಿತಿ ಹಾಗೂ ವಿಮರ್ಶಕ ಡಾಕ್ಟರ್ ಎಚ್.ಬಿ. ಕೋಲ್ಕಾರ್ ಅವರು ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಈ ವಿಡಿಯೋದಲ್ಲಿ ಕಾವ್ಯಮಯವಾಗಿ ವಿವರಿಸಿದ್ದಾರೆ. ಕೇಳಿ. ಉಕ್ಕುವ ನೀರಾಗ ಅಕ್ಕಿಯ ಸುರಿವ್ಯಾರು. ಆ ಹಾರ ಕೊಡುವಂತಹ ದಿನ ಬರ್ತದೆ. ಆ ದಿನಕ್ಕೆ ಸಂಬಂಧಿಸಿ ಏನೇನು ತಯಾರು ಮಾಡ್ತಾರೆ, ಅದು ಹಬ್ಬದ ಹೋಳಿಗೆಯ ಏನೇನು ನಾನಾ ರೀತಿಯ ಪಾಯಸದ ಎಲ್ಲ ಊಟ ಭಕ್ಷ್ಯ ಭೋಜ್ಯಗಳನ್ನೆಲ್ಲವನ್ನು ತಯಾರಿ ಮಾಡಿಕೊಂಡು ಕೆರೆಗೆ ಹೋಗಬೇಕು. ಊರು ಪರಿವಾರವನ್ನು ಕರೆದುಕೊಂಡು ಇಡೀ ಒಂದು ದೊಡ್ಡ ಜವಾಬ್ದಾರಿ ಯಾರಿಗೆ? ಕಲ್ಲನಕೇರಿ ಮಲ್ಲನ ಗೌಡನಿಗೆ. ಹಾಗಾಗಿ ಅವ್ರನ್ನೆಲ್ಲರನ್ನು ಕರೆದುಕೊಂಡು ಹೋಗೋದಕ್ಕೆ ಏನು ಸಿದ್ಧತೆ ಮಾಡಿಕೊಳ್ಬೇಕು ಅದಕ್ಕೆಲ್ಲ ಸಿದ್ಧತೆ ತಯಾರಾಗ್ತವೆ. ಉಕ್ಕುವ ನೀರಾಗ ಅಕ್ಕಿಯ ಸುರಿವ್ಯಾರು, ಸಕ್ಕರಿ ಹಾಲಾಗ ಶಾವಿಗೆ ಸುರಿವ್ಯಾರ, ಹೊತ್ತು ಕೊಪ್ಪರಿಗೆ ನೀರು ಉಕ್ಕುಕ್ಕಿ ಮಳುತ್ತಿತ್ತ. ನೋಡ್ರಿ ಎಷ್ಟು ಅಡಿಗೆ ಮಾಡಿದ ಅನ್ನುವಂಥದ್ದು ಊರು ಜನರಿಗೆಲ್ಲರಿಗೂ. ಹೊತ್ತು ಕೊಪ್ಪರಿಗೆ ನೀರು ಉಕ್ಕಿ ಮಳ್ಳತಿತ್ತ. ಅವತ್ತಿನ ಕಾಲಕ್ಕೆ ಇನ್ನೂ ಒಂದಂದರೆ ಒಂದೊಂದು ಊರ ಸುತ್ತಮುತ್ತಲಿನ ಸಂಬಂಧವನ್ನು ಹಿಡ್ಕೊಂಡಿರ್ತಿದ್ದು. ಯಾವುದೋ ಒಂದು ಊರಾಗ ಜಾತ್ರೆ ಆಗ್ತದೆ, ಯಾವುದೋ ಒಂದು ಊರಾಗ ಏನೋ ಘಟನೆ ಸಂಭವಿಸ್ತದೆ, ಯಾವುದೋ ಒಂದು ಊರಾಗ ಏನೋ ಯಾವುದೋ ಒಂದು ಕಾರ್ಯಕ್ರಮ ನಡೀತದೋ ಅಂತಂದರೆ ಸುತ್ತಮುತ್ತಲಿನ ಹಳ್ಳಿಯ ಸಂಬಂಧಿಕರೂ ಕೂಡ ಊರಿನ ಸಂಬಂಧವನ್ನು ಇಟ್ಟುಕೊಂಡೇ ಎಲ್ಲರೂ ಸೇರ್ತಕ್ಕಂಥದ್ದು. ಮತ್ತು ಊರು ಗೌಡನಾದವ ಸುತ್ತಮುತ್ತಲಿನ ಹಳ್ಳಿಗೂ ಕೂಡ ಇಂಥ ಎಲ್ಲ ಘಟನೆಗಳನ್ನು ಸುದ್ದಿ ತಲುಪಿಸಿ ಆತ ಅವ್ರನ್ನೆಲ್ಲರನ್ನೂ ಬರಮಾಡಿಕೊಳ್ಳುವುದರ ಮೂಲಕ ತನ್ನ ಪ್ರೀತಿಯನ್ನು ಮತ್ತು ತನ್ನ ಜವಾಬ್ದಾರಿಯನ್ನು ಮೆರೀತಿದ್ದ ಅನ್ನುವಂಥದ್ದು. ಹಂಗೆ ಬಂದಿರಬೇಕು ಜನ, ಸುತ್ತುವರೆದ ಜನ ಎಲ್ಲ ಆ ಕಾರ್ಯಕ್ಕೆ. ಅವಾಗ ಹೇಳ್ತಾನೆ ತಂದೆ ಅಥವಾ ಮಾವ, ನಿಂಗವ್ವ ಜಳಕ ಮಾಡ, ನೀಲವ್ವ ಜಳಕ ಮಾಡ. ಹಾರ ಕಾರ್ಯಕ್ರಮಕ್ಕೆ ಎಲ್ಲಕ್ಕೂ ಸಿದ್ಧರಾಗೋದಕ್ಕೆ ನಿಂಗವ್ವ ನಾವಲ್ಲೇ, ನೀಲವ್ವ ನಾವಲ್ಲೇ, ಹೀಗೆಲ್ಲರೂ ತಳ್ತಾ ಹೋಗ್ತಾರೆ. ಯಾಕಂದ್ರೆ ಯಾರು ಜಳಕ ಮಾಡ್ತಾರೋ ಅವರು ಪೂಜೆ ಕಾರ್ಯಕ್ಕೆ ಸಿದ್ಧರಾದರು ಅನ್ನುವಂಥ ಸಂಕೇತ. ಹಾಗಾಗಿ ನಾವಲ್ಲೇ ಅನ್ನುವ ಮಾಲಕ ನಾ ಜಳಕ ಮಾಡೋದಿಲ್ಲ. ಏನೇನು ನೆಪ ಹೇಳ್ತಾರೆ, ನನಗೆ ಆರಾಮಿಲ್ಲ, ನನಗೆ ನೆಗಡಿ ಬಂದದ್ದು, ನನಗೆ ಸರ್ದಿ ಆಗಿದೆ, ಇಂಥ ಎಲ್ಲ ಈ ನೆಪ ಹೇಳ್ಕೊಂಡು ಹಿಂಸರಿತಾರೆ. ನಿಂಗವ್ವ ಜಳಕ ಮಾಡ, ನೀಲವ್ವ ಜಳಕ ಮಾಡ, ನಿಂಗವ್ವ ನಾವಲ್ಲೇ, ನೀಲವ್ವ ನಾವಲ್ಲೇ. ಆವಾಗ ಗಂಗವ್ವ ಜಳಕ ಮಾಡ, ಗೌರವ್ವ ಜಳಕ ಮಾಡ, ಎಲ್ಲ ಪರಿವಾರ ಸೊಸೇಂದ್ರ ಪರಿವಾರ. ಆವಾಗ ಗಂಗವ್ವ ನಾವಲ್ಲೇ, ಗೌರವ್ವ ನಾವಲ್ಲೇ. ಸಣ್ಣ ಸೊಸಿ ಭಾಗೀರಥಿಗೆ ಸಹಜವಾಗಿ ಹೇಳ್ತಾರೆ, ಸಣ್ಣ ಸೊಸಿ ಭಾಗೀರಥಿ ನೀನರೇ ಜಳಕ ಮಾಡ. ಕೊನೆ ಮಾತದು ಅನ್ನೋ ಹಾಗೆ, ಸಣ್ಣ ಸೊಸಿ ಭಾಗೀರಥಿ ಎಲ್ಲರೂ ಇಲ್ಲಂತಾರವಾ, ನೀನರೇ ಜಳಕ ಮಾಡುವ ಅಂತ ಕೇಳ್ತಾರೆ. ಆವಾಗ ಒಂದೇ ಮಾತಿಗೆ ಸಣ್ಣ ಸೊಸಿ ಭಾಗೀರಥಿ ಹೇಳ್ತಾಳೆ ನೋಡಿ, ಒಂದೇ ಮಾತಿಗೆ ಈ ಮಾತನ್ನು ಕೇಳಿಕೊಂಡು ಸಣ್ಣ ಸೊಸಿ ಭಾಗೀರಥಿ ಜಳಕಾನ ಮಾಡ್ಯಾಳು, ಜಳಕಾನ ಮಾಡ್ಯಾಳು, ಬಂಗಾರ ಬುಟ್ಟಿ ತುಂಬ್ಯಾಳು, ಬಂಗಾರ ಬುಟ್ಟಿ ತುಂಬ್ಯಾಳು, ಶಿಂಗಾರ ಸಿಂಬಿ ಮಾಡ್ಯಾಳು, ಶಿಂಗಾರ ಸಿಂಬಿ ಮಾಡ್ಯಾಳು, ಮುಂದೆ ಹೊಂಟಾಳು. ಇಷ್ಟೇ ಮಾತುಗಳಲ್ಲಿ ಇಡೀ ಆ ಪೂಜೆಯ ಕಾರ್ಯಕ್ಕೆ ತಾನು ಮನ ಅನ್ನೋ ರೀತಿಯ ಭಾವವನ್ನು ತಳೆದು ಮತ್ತು ಹಿರಿಯರ ಆ ಸಂಪ್ರದಾಯಕ್ಕೆ ಒಂದಿಷ್ಟೂ ಎಡಭಾವ ತಾಳದೆ, ಭಿನ್ನ ಭಾವ ತಾಳದೆ ತಾನು ಪೂರ್ಣ ಸಂಪೂರ್ಣ ಮನಸ್ಸಿನಿಂದ ಸಿದ್ಧಳಾಗ್ತಾಳೆ ಪೂಜೆ ಎಲ್ಲ ಕಾರ್ಯಕ್ಕೆ. ಹಾಗೆ ಮಾಡಿಕೊಂಡು ಎಲ್ಲ ತಯಾರಿ ಮಾಡಿಕೊಂಡು ಅವರ ಆದೇಶದಂತೆ ಎಲ್ಲ ಸರಂಜಾಮಗಳನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಂಡು ಬಂಗಾರ ಬುಟ್ಟಿ ಹೊತ್ಕೊಂಡು ಹಿಂಗೆ ಮುಂದೆ ನಡೆದಳು ಅನ್ನುವಂಥ ಮಾತನ್ನು ಕಥೆಗಾರ ಎಷ್ಟು ಸುಂದರವಾಗಿ ನಿರೂಪಿಸ್ತಾ ಹೋಗ್ತಾನೆ ನೋಡಿ. ಶಿಂಗಾರ ಸಿಂಬಿ ಮಾಡ್ಯಾಳು, ಮುಂದೆ ಹೊಂಟಾಳು. ಇಡೀ ಊರು ದೈವ ಎಲ್ಲ ಮುಂದೆ ಕೆಲವು ನಡೆದತಿ, ಹಿಂದಿಂದ ಬರ್ತಾ ಇದೆ, ಹೀಗೆ ಮುಂದೆ ನಡೆದಿದ್ದಾರೆ. ವಿಶೇಷವಾಗಿ ಭಾಗೀರಥಿಯನ್ನು ಮುಂದೆ ಹಾಕಿರಬೇಕು ಅನ್ನುವಂಥದ್ದು. ಶಿಂಗಾರ ಸಿಂಬಿ ಮಾಡ್ಯಾಳು, ಶಿಂಗಾರ ಸಿಂಬಿ ಮಾಡ್ಯಾಳು, ಮುಂದೆ ಹೊಂಟಾಳು, ಮುಂದೆ ಭಾಗೀರಥಿ, ಹಿಂದಿಂದ ಎಲ್ಲರೂ, ಇಡೀ ಊರು ದೈವ ಎಲ್ಲ ಹಿಂದಿಂದ ಹೊಂಟದ. ಗಂಗಿ ಪೂಜೆ ಮಾಡ್ಯಾರು, ಬೆಲಪತ್ರಿ ಏರ್ಸ್ಯಾರ,
ಬೆಲಪತ್ರಿ ಏರ್ಸ್ಯಾರ, ಈ ಬತ್ತಿ ಧರ್ಸ್ಯಾರ, ಸೀರಿ ಕುಬ್ಸ ಏರ್ಸ್ಯಾರ, ಹೂವಿನ ದಂಡಿ ಮುಡಿಸ್ಯಾರ, ನೇವೇದಿ ಮಾಡ್ಯಾರ. ಈ ರೀತಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿದ ಬಗೆಯೊಂದನ್ನು ಕವಿ ಹಾಡಿ ಹೊಗಳ್ತಾನೆ. ನೇವದಿ ಮಾಡ್ಯಾರು ಎಲ್ಲರೂ ಉಂಡಾರು. ಹೀಗೆ ಇಡೀ ಊರು ದೈವ ಎಲ್ಲ ಊಟ ಮಾಡ್ತದೆ. ಕಾರ್ಯಕ್ರಮ ಎಲ್ಲ ಮುಕ್ತಾಯದ ಹಂತಕ್ಕೆ ಬಂದಿರ್ತದೆ. ಎಲ್ಲರೂ ಉಂಡಾರು, ಉಳಿದದ್ದು ತುಂಬ್ಯಾರು, ಬಂಗಾರ ಬುಟ್ಟಿ ಹೊತ್ತು ನಡೆದಾರು, ಬಂಗಾರ ಬಟ್ಲ ಮರ್ತಾರು. ಉದ್ದೇಶಪೂರ್ವಕವಾಗಿಯೇ ಕೆರೆಗೆ ಹಾರ ಕೊಡುವ ಕಾರಣಕ್ಕಾಗಿಯೇ ಮನೆಯವರು ಬಂಗಾರ ಬಟ್ಲ ಒಂದನ್ನು ಆ ಕೆರೆಯ ಆವರಣದೊಳಗೆ ತೋಡಿದಂಥ ತಗ್ಗು ಆದ ಪ್ರದೇಶದೊಳಗೋ ಹೀಗೆ ಪೂಜೆ ಮಾಡುವ ಸ್ಥಳದಲ್ಲಿಯೋ ಅದನ್ನು ಇಟ್ಟು ಬರ್ತಾರೆ. ಹಾಗೆ ಬಂಗಾರ ಬಟ್ಲ ಮರ್ತಾರು. ಹಾಗೆ ಮರೆತ ನಂತರ ಅದನ್ನು ತರಲಿಕ್ಕೆ ಅಂತ ಹೇಳಿ ನಿವೇದನೆ ಮಾಡ್ಕೊಳ್ತಾನೆ ಅಥವಾ ವಿನಂತಿ ಮಾಡ್ಕೊಳ್ತಾನೆ ಗೌಡ ಅದನ್ನು ತರಲಿಕ್ಕೆ ಅಂತ ಹೇಳಿ. ಬಂಗಾರ ಬಟ್ಲ ತರಲಿಕ್ಕೆ ಒಂದೊಂದು ವಸ್ತುಗಳು ಒಂದೊಂದು ರೀತಿಯ ಮನೆತನದ ಕೀರ್ತಿಗೆ ಕಾರಣವಾಗ್ತವೆ, ಅಥವಾ ಕಲಶ ಹೀಗೆ ಒಂದು ಸಂಕೇತವಾಗುವಂಥದ್ದು, ಯಾವುದೋ ಧರ್ಮದ ಒಂದು ದಂಡ ಸಂಕೇತವಾಗುವಂಥದ್ದು, ಯಾವುದೋ ಒಂದು ಕಿರೀಟ ಸಂಕೇತವಾಗುವಂಥದ್ದು, ಒಂದು ಸೀರೆ ಸಂಕೇತವಾಗುವಂಥದ್ದು, ಬಟ್ಲ ತಾಟು ಸಂಕೇತವಾಗುವಂಥದ್ದು, ಹೀಗೆಲ್ಲ ಒಂದು ಭಾವನಾತ್ಮಕವಾದ ಬೆಸುಗೆ ಇರ್ತದೆ. ಹಾಗಾಗಿ ಗಂಗವ್ವ ನೀ ಹೋಗ, ಗೌರವ್ವ ನೀ ಹೋಗ, ಬಂಗಾರ ಬಟ್ಲ ತೊಗೊಂಡು ಬರ್ರಿ ಅಂತ ಹೇಳ್ತಾನೆ. ಅವಾಗ ಗಂಗವ್ವ ಹೇಳ್ತಾಳೆ, ಗಂಗವ್ವ ನಾವಲ್ಲೇ, ಗೌರವ್ವ ನಾವಲ್ಲೇ, ನಿಂಗವ್ವ ನೀ ಹೋಗು, ನೀಲವ್ವ ನೀ ಹೋಗು, ನೀನರೆ ತಾರವ್ವ ಅಂತೇಳಿ ನೀಲವ್ಗ ನಿಂಗವ್ಗ ಹೇಳ್ತಾರೆ. ಅವರು ಯಾರೂ ಹೋಗೋದಿಲ್ಲ. ಅವಾಗ ಮತ್ತೆ ಗೌಡ ಹೇಳ್ತಾನೆ, ಸಣ್ಣ ಸೊಸಿ ಭಾಗೀರಥಿ ನೀ ಹೋಗಿ ತಾರವ್ವ ಬಂಗಾರ ಬಟ್ಲ ಅಂಥೇಳಿ. ಅವಾಗ ಸಣ್ಣ ಸೊಸಿ ಭಾಗೀರಥಿ ಬೀರಿ ನಡೆದಾಳು. ತೀರ್ಮಾನ ತೆಗೆದುಕೊಂಡಂಥ ಒಂದು ಧಾವಂತಿಕೆಯ ನಡೆ, ಗಾಂಭೀರ್ಯ ನಡೆ ಅವಳೊಳಗೆ ಮೂಡಿಬಿಟ್ಟದು ಈಗಾಗಲೇ. ಹೀಗಾಗಿ ಸಣ್ಣ ಸೊಸಿ ಭಾಗೀರಥಿ ಬಿರಿ ನಡೆದಾಳು, ಬಿರಿ ಹೋದಾಳು, ಬಂಗಾರ ಬಟ್ಲ ತಗೊಂಡಾಳು. ನೋಡಿ, ಒಂದು ಮೆಟ್ಲ ಏರೋದಕ್ಕೆ ಪಾದಕ್ಕೆ ಬಂದಾಳು ಗಂಗಿ ತುಂಬಿದಳು. ನೋಡಿ ಎಂಥ ನಂಬಿಕೆ, ದೈವ ಬಲ ಅನ್ನುವಂಥದ್ದು, ಪ್ರಕೃತಿಯು ಕೂಡ ಹೇಗಾಗಿ ಯಾವ್ಯಾವ ಕಾರ್ಯಕ್ಕೆ ಒಲಿತದೆ ಅನ್ನುವಂಥದ್ದನ್ನು ಒಂದು ಭಾವನಾತ್ಮಕ ವಲಯದಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂಥ ಒಂದು ರೀತಿ ಅಂತ ಹೇಳಿ ನಾವು ಇದನ್ನು ಸ್ವೀಕರಿಸಬೇಕಾಗಿದೆ. ಒಂದು ಮೆಟ್ಲು ಏರೋದಕ್ಕೆ ಪಾದಕ್ಕೆ ಬಂದಾಳು ಗಂಗಿ, 2 ಮೆಟ್ಲು ಏರೋದಕ್ಕೆ ಪಾದ ಮುನಿಗಿ ಶಾಳು ಗಂಗಿ, 3 ಮೆಟ್ಲು ಏರೋದಕ್ಕೆ ಮೊಣಕಾಲಿಗೆ ಬಂದಾಳ ಗಂಗಿ, 4 ಮೆಟ್ಲು ಏರೋದಕ್ಕೆ ನಡಮಟ್ಟ ಬಂದಾಳ ಗಂಗಿ, 5 ಮೆಟ್ಲು ಏರೋದಕ್ಕೆ ತುಂಬಿ ಹರಿದಾಳ ಗಂಗಿ, 5 ಮೆಟ್ಲು ಏರೋದಕ್ಕೆ ತುಂಬಿ ಹರಿದಾಳ ಗಂಗಿ. ಸಣ್ಣ ಸೊಸಿ ಭಾಗೀರಥಿ ಕೆರೆಗಾರವಾದಾಳು, ಸಣ್ಣ ಸೊಸಿ ಭಾಗೀರಥಿ ಕೆರೆಗಾರವಾದಾಳು. ಹೀಗೆ ಆ ಬಟ್ಲ ತರುವ ನೆಪದೊಳಗೆ ಹೋಗಿ ಅದನ್ನು ತೆಗೆದುಕೊಂಡು ಬರ್ತಾ ಇದ್ದಂತೆ ಗಂಗಿ ಪಾದಕ್ಕೆ, ನಡಮಟ್ಟಕ್ಕೆ, ಹೀಗೆ ಕುತ್ತಿಗೆಗೆ, ತಲೆವರೆಗೆ ಹಾಗೆ ಹರಿದು ತುಂಬಿ ನಿಂತ್ಕೊಂಡ್ಳು. ಹೀಗೆ ಭಾಗೀರಥಿ ಅವಳು ಆಹಾರವಾದಳು ಅನ್ನುವಂಥ ಒಂದು ಘಟನೆ ಸಂಭವಿಸಿಬಿಟ್ಟಿತು. ಸಣ್ಣ ಸೊಸಿ ಭಾಗೀರಥಿ ಕೆರೆಗಾರ ಆದ ಈ ಘಟನೆಯನ್ನು ಕವಿ ಎಷ್ಟು ಅದ್ಭುತವಾಗಿ ಮುಂದಿನ ಭಾಗದಲ್ಲಿ ಕಟ್ತಾನೆ ಅನ್ನೋದನ್ನು ನಾವು ನೋಡುವಂಥದ್ದು. ಇತ್ತ ಭಾಗೀರಥಿ ಹೆಂಡತಿ ಕೆರೆಗಾರವಾದಾಗ ಗಂಡ ಸೇನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಾದೇವರಾಯ ಗಂಡನಿಗೆ ಕೆಟ್ಟ ಕನಸು ಬಿತ್ತಂತ. ಆ ಕನಸಿನೊಳಗೆ ಆತ ಕಂಡದ್ದೇನು, ಶಲ್ಯ ಸುಟ್ಟಂಗಾತು ಮತ್ತು ಕೋಲು ಮುರಿದಂಗಾತು. ಎಂಥ ಅದ್ಭುತವಾದ ಸಂಕೇತ ಇದು. ಶಲ್ಯ ಅಂದರೆ ಕೀರ್ತಿ ಪತಾಕೆ. ಅದು ತನ್ನ ಇಡೀ ಜೀವನದ ಒಂದು ಏನೋ ಒಂದು ಸಂಕೇತವಾಗಿ ತಲೆ ಮೇಲೆ, ಅದು ತಲೆ ಉತ್ತುಂಗ ಅಂಥೇಳಿ ನಾವು ಅಂಥೇವೆ ಇದನ್ನು ಶ್ರೇಷ್ಠ. ಹಾಗಾಗಿ ಆ ಶಲ್ಯ ಸುಟ್ಟಂಗಾತು, ಕೋಲು ಮುರಿದಂಗಾತು. ಜೀವನದ ನಡೆಯೇ ಕೋಲು, ಅದು ಕಾಲಿನ ಸ್ವರೂಪ ಅನ್ನೋ ರೀತಿಯಲ್ಲಿ ಅದು ಮುರಿದಂಗಾತು. ಕಟ್ಟಿಸಿದ ಮಹಲೆಲ್ಲ ತಟ್ಟನೆ ಬಿದ್ದಂಗಾತು. ಕಟ್ಟಿಸಿದ ಏನೋ ಜೀವನದ ಮಹಲ್ ಅನ್ನೋದು ಒಂದು ಐತಲ್ಲ, ಅಂಥ ಜೀವನದ ಮಹಲೆಲ್ಲ ಮುರಿದು ಬಿದ್ದಂಗಾತು. ಹಿಂಗೆ ಕನಸಿನೊಳಗೆ ಆತನಿಗೆ ಕಂಡ. ತಕ್ಷಣ ಆತ ಮಾನಸಿಕವಾಗಿ ವ್ಯಥೆಗೊಂಡವನಾಗಿ, ಗೊಂದಲಕ್ಕೊಳಗಾದವನಾಗಿ, ಸಂಕಟ ಪರಿತಾಪಗಳಿಂದ ತುಂಬಿಕೊಂಡು ಏನು ಮಾಡ್ತಾನೆ, ಹಿಂದೆ ಮುಂದೆ ನೋಡಲಾರದೆ ಆತ ಬತ್ತಲೆ ಗುದುರಿ ಏರಿ ಆತ ತನ್ನ ಮನೆಗೆ ಬರ್ತಾನೆ, ಊರಿಗೆ ಬರ್ತಾನೆ. ಹಾರಿದ ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಗುದುರಿ ಒತ್ತಾರ ಬಂದಾನ ಮನೆಗೆ. ಅಷ್ಟು ವೇಗದಿಂದ ಮನೆಗೆ ಬಂದನಂತೆ, ತನ್ನ ಊರಿಗೆ ಬಂದ, ಅದು ಗಾಳಿ ವೇಗದಿಂದ. ಹಾಗೆ ಬಂದಾಗ
ತಂದೆ ತಾಯಿಗಳು ಬಹುಶಃ ಕಟ್ಟೆಯ ಮೇಲೆ ಕೂತಿರಬೇಕೋ ಅಥವಾ ಮನೆ ಒಳಗಿರಬೇಕೋ, ಮಗ ಬಂದು ಸುದ್ದಿ ಕೇಳಿ ಎದುರಿಗೆ ಬಂದಿರಬೇಕೋ, ಎದುರಿಗೆ ಬರಲಾರ್ದಂಥ ಸ್ಥಿತಿಯೂ ಕೂಡ ಇದ್ದುಕೊಂಡು ಸಹಜವಾಗಿ ನಿಂತ್ಕೊಂಡು ಮಗನಿಗೆ ನೇರವಾಗಿ ಮುಖ ಕೊಟ್ಟು ಮಾತಾಡಲಾರ್ದಂಥ ಸ್ಥಿತಿಯೊಳಗೆ ಸಹಜವಾಗಿ ಹೇಳ್ತಾರೆ, ಗಂಗವ್ವ ನೀರು ಕೊಡ, ಗೌರವ್ವ ನೀರು ಕೊಡ, ನಿಂಗವ್ವ ನೀರು ಕೊಡ, ನೀಲವ್ವ ನೀರು ಕೊಡ ತನ್ನ ಸೊಸೆಯಂದ್ರಿಗೆ ಹೇಳ್ತಾರೆ. ಆದರೆ ಗಂಡ ಪ್ರಶ್ನೆ ಮಾಡ್ತಾನೆ, ಮಹಾದೇವರಾಯ ಮಗ ಪ್ರಶ್ನೆ ಮಾಡ್ತಾನೆ ತಂದೆಗೆ, ಗಂಗವ್ವ ನೀರು ಕೊಡೋದು ಯಾಕೆ, ಗೌರವ್ವ ನೀರು ಕೊಡೋದು ಯಾಕೆ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳವ್ವ, ನೀವು ಬರುತ್ತಾ ಇದ್ದೀರಲ್ಲ ನೀರು ಕೊಡ್ಲಿಕ್ಕೆ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳವ್ವ ಅವನ್ನ ಕೇಳಿದ. ತಂದೆಗೆ ಕೇಳಿದಂಥ ರೀತಿಯಲ್ಲೇ ಭಾಷೆ. ಆವಾಗ ತಾಯಿ ಹೇಳ್ತಾಳೆ, ನಿನ್ನ ಮಡದಿ ಭಾಗೀರಥಿ ತವರಿಗೆ ಹೋಗ್ಯಾಳಪ್ಪ, ಬೇರೆ ದಾರಿ ಇಲ್ಲ, ಹೇಳಲಿಕ್ಕೆ ಬರ್ತಾ ಇಲ್ಲ, ಬಾಯಿ ಇಲ್ಲ ಹೇಳಲಿಕ್ಕೆ. ಅಂಥ ದುಃಖವನ್ನು ಮಗ ತಡೆದುಕೊಳ್ತಾನೋ ಇಲ್ಲೋ ಗೊತ್ತಿಲ್ಲ. ಆದರೆ ತಮ್ಮ ಧರ್ಮ ಕರ್ಮ ಅದರೊಳಗೆ ತಾವು ಮುಳುಗಿ ಮಾಡಬೇಕಾದ ಕಾರ್ಯ ಅನ್ನೋ ರೀತಿಯಲ್ಲಿ ಅದನ್ನು ಸ್ವೀಕರಿಸಿ ತಮ್ಮ ವಂಶದ ಕುಡಿಗೆ ಕಾರಣವಾಗುವ ಸೊಸೆಯನ್ನೇ ಕಳೆದುಕೊಂಡಿದ್ದಾರೆ. ಆ ದುಃಖ ಒಂದು ಕಡೆಗೆ ಇರುವಾಗಲೇ ದುತ್ತನೆ ಮಗ ಎದುರಿಗೆ ಬಂದಾಗ ಅವನಿಗೆ ಉತ್ತರ ಕೊಡಲಾರದ ಅಸಹಾಯಕ ಸ್ಥಿತಿಯಲ್ಲಿ ನಿನ್ನ ಮಡದಿ ಭಾಗೀರಥಿ ತವರಿಗೆ ಹೋಗ್ಯಾಳಪ್ಪ ಅಂಥೇಳಿ ಭಾಳ ಸರಳವಾಗಿ ಹೇಳಿಬಿಡ್ತಾರೆ. ಆದರೆ ಗಂಡ ಅದೇ ಅವಸರದಲ್ಲಿ ಮತ್ತೆ ಹಾಗೇ ಕುದುರೆಯನ್ನು ಏರಿ ಹತ್ತಿದ ಬತ್ತಲೆ ಗುದುರಿ ಎಲ್ಲಿಗೆ ಹೋಗ್ತಾನೆ, ಅತ್ತೆ ಮನೆಗೆ ಹೋಗ್ತಾನೆ. ಅತ್ತೆ ಮನೆಗೆ ಹೋಗಿ ಅತ್ತಿನ ಕೇಳ್ತಾನೆ. ಅತ್ತಿನೂ ಕೂಡ ಅದೇ ಮಾತನ್ನಾಡ್ತಾರೆ. ಅವ್ರಿಗೆ ವಿಷಯ ಸಂಗತಿ ಎಲ್ಲ ಗೊತ್ತಿರ್ತದೆ. ಆದರೆ ಅಳಿಯನ ಮುಂದೆ ನಿನ್ನ ಹೆಂಡತಿನ ಹಾರ ಕೊಟ್ಟಿದ್ದಾರೆ ನಿಮ್ಮ ತಂದೆ ತಾಯಿಗಳು ಅಂತ ಹೇಳುವಂಥ ಶಕ್ತಿಯೂ ಇಲ್ಲ, ಹಾಗೆ ಹೇಳುವಂಥ ರೀತಿಯ ಧೈರ್ಯನೂ ಕೂಡ ಇಲ್ಲ ಅವರಿಗೆ. ಯಾಕಂದ್ರೆ ಆ ಕಾಲದ ಜೀವನದ ಸಂಸ್ಕೃತಿಯೊಳಗೆ ಇಂಥವುಗಳೆಲ್ಲವೂ ಕೂಡ ಜೀವನ ಸೌಂದರ್ಯಕ್ಕೆ ಯೋಗ್ಯವಾಗಿದ್ದು ಅನ್ನುವಂಥ ರೀತಿಯ ಮೌಲ್ಯಗಳು ಅಂಥೇಳಿ ತಿಳ್ಕೊಂಡು ಬಂದಂಥ ಕಾಲ ಅದು. ಹಾಗಾಗಿ ಸಹಜವಾಗಿ ಅವರು ಕೂಡ ಇದು ನಮ್ಮ ಅತ್ತಿ ಮಾವ ಕೆಟ್ಟದ್ದನ್ನು ಮಾಡಿದರು ಅಂಥೇಳಿ ಆರೋಪ ಮಾಡೋದಿಲ್ಲ, ನನ್ನ ಮಗಳ ಅತ್ತಿ ಮಾವಂದಿರು. ಅದಕ್ಕಾಗಿ ಅವ್ರು ಏನು ಹೇಳ್ತಾರೆ ನೋಡಿ, ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಹೇಳೋದಿಲ್ಲ. ನಿಂಬೆವ್ವ ನೀರು ಕೊಡ, ನೀಲವ್ವ ನೀರು ಕೊಡ. ನಿಂಬೆವ್ವ ನೀರು ಯಾಕೆ ಕೊಡೋದು, ನೀಲವ್ವ ನೀರು ಯಾಕೆ ಕೊಡೋದು, ನನಗೆ ನನ್ನ ಮಡದಿ ಭಾಗೀರಥಿ ಬಂದಿದ್ದಾಳಂತೆ, ಅವಳು ನೀರು ಕೊಡಬೇಕಲ್ಲ, ಅವಳು ಎಲ್ಲಿ ಹೋಗಿದ್ದಾಳ ಅತ್ತಿ ಅಂತ ಕೇಳ್ತಾನೆ. ಆವಾಗ ಅತ್ತಿ ಹೇಳ್ತಾಳೆ, ನಿನ್ನ ಮಡದಿ ಭಾಗೀರಥಿ ಗೆನತಿ ಮನೆಗೆ ಹೋಗ್ಯಾಳಪ್ಪ. ಈಗ ನೋಡ್ರಿ, ಅಣ್ಣನ ಮನೆಗೆ ಕೇಳೋದಿಲ್ಲ, ಅಕ್ಕನ ಮನೆಗೆ ಕೇಳೋದಿಲ್ಲ, ನೇರವಾಗಿ ತಾಯಿ ಅತ್ತಿ ಮನೆಗೆ ಗೆಳತಿ ಮನೆಗೆ ಹೋಗಿದ್ದಾಳಂತ ಹೇಳಿಬಿಡ್ತಾಳೆ. ಆವಾಗ ಗಂಡ ಮಹಾದೇವರಾಯ ಮತ್ತೆ ಆ ಬತ್ತಲ ಕುದುರೆಯನ್ನು ಹತ್ತಿ ಸ್ವಾರಿ ಅನ್ನೋ ರೀತಿಯಲ್ಲಿ ಸವಾರಿ ಮಾಡಿ, ಕುದುರೆ ಸವಾರಿ ಮಾಡಿ ಗೆಳತಿ ಮನೆಗೆ ಭಾಳ ವೇಗವಾಗಿ ಹೋಗ್ತಾನೆ. ಬಂದಿರೋ ಮಹಾದೇವನ ಕಂಡು ಗೆನತೆವ್ವ ಸಹಜವಾಗಿ ಹೇಳ್ತಾಳೆ. ಇದು ಭಾಳ ಅದ್ಭುತವಾದಂಥ ರೀತಿಯ ಒಂದು ಧೈರ್ಯ. ಅವಳು ಆಡುವ ಮಾತು ನೋಡಿ, ಬಾಳವ್ವ ನೀರು ಕೊಡ, ಬಸವ್ವ ನೀರು ಕೊಡ ಅನ್ನೋ ರೀತಿಯಲ್ಲಿ ಅವಳು ಕೂಡ ಹಾಗೇ ಮಾತಾಡ್ತಾಳೆ. ಒಮ್ಮೆಲೆ ಅವನಿಗೆ ಈ ಸಂಗತಿಯನ್ನು ಹೇಳುವಂಥ ಮನಸ್ಥಿತಿ ಅವಳಿಗೂ ಇಲ್ಲ. ಬಾಳವ್ವ ನೀರು ಕೊಡೋದು ಯಾಕೆ, ಬಸವ್ವ ನೀರು ಕೊಡೋದು ಯಾಕೆ ಅಕ್ಕ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳಕ್ಕ ಕೇಳ್ತಾನೆ. ಆವಾಗ ಹೇಳ್ತಾಳೆ, ಬೇರೆ ದಾರಿ ಇಲ್ಲ ಅವಳಿಗೆ, ನಿನ್ನ ಮಡದಿ ಭಾಗೀರಥಿದು ಏನು ಹೇಳಲಿ ಸೂರಿ, ನಿನ್ನ ಮಡದಿ ಭಾಗೀರಥಿ ಕಥೆ ಏನು ಹೇಳಲಿ, ಅದು ಶೌರ್ಯ, ಅದು ದೊಡ್ಡ ತ್ಯಾಗ ಅದು. ನಿನ್ನ ಮಡದಿ ಭಾಗೀರಥಿದು ಏನು ಹೇಳಲಿ ಸೂರಿ, ನಿಮ್ಮಪ್ಪ ನಿಮ್ಮವ್ವ ಕೆರೆಗೆ ಹಾರ ಕೊಟ್ಟರಂತ, ನಿಮ್ಮಪ್ಪ ನಿಮ್ಮವ್ವ ಕೆರೆಗೆ ಹಾರ ಕೊಟ್ಟಿದ್ದಾರೆ. ಗಂಡ ಮಹಾದೇವರಾಯ ಈ ಮಾತನ್ನು ಕೇಳೋದಷ್ಟೇ ತಡ, ಅವಳಿಗೆ ಏನು ನುಡಿಬೇಕು ಅನ್ನೋದು ಗೊತ್ತಾಗಲಾರ್ದೆ, ತಾನು ಏನು ಸಮಾಧಾನ ಹೇಗೆ ತಂದ್ಕೊಳ್ಬೇಕು ಅನ್ನೋದು ಗೊತ್ತಾಗಲಾರ್ದೆ ಗಂಡ ಮಹಾದೇವರಾಯ ಮತ್ತೆ ಬತ್ತಲೆ ಕುದುರೆಯನ್ನು ಏರಿ ಆತ ಗಾಳಿ ವೇಗದಿಂದ ಹತ್ತಿದ ಬತ್ತಲೆ ಕುದುರೆ ಹೊಂಟಾನು ಹೌಹಾರಿ, ಅವನ ಎದೆ ಒಡೆತು, ಜೀವ ಹೋದಂಗಾತು ಅನ್ನುವ ಈ ಎಲ್ಲ ಭಾಷೆ ಬರಬೇಕು ನೋಡ್ರಿ. ಹೊಂಟಾನು ಹೌಹಾರಿ, ಕೆರೆಯ ದಂಡೆಗೆ ಬಂದು ಕಣ್ಣೀರು ಇಟ್ಟಾನು.